ಹಾಯ್ ಫ್ರೆಂಡ್ಸ್, ನಾನು ಕೇರ್ಪಡೆಯಿಂದ ಲಾಗ್ ಮಾಡ್ತಾ ಇದ್ದೀನಿ. ವೆಕೇಷನ್ಗೆ ಅಂತ ನಾನು ನನ್ನ ಮಗಳು ಕೇರ್ಪಡೆಗೆ ಒಂದು ವೀಕ್ ಬಂದಿದ್ವಿ. ಇವತ್ತು ಡಿನ್ನರ್ಗೆ ಹೋಗೋಣ ಅಂತ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ವಿ. ನಮ್ಮ ಕಸಿನು ನಮ್ಮ ಜೊತೆ ಡಿನ್ನರ್ಗೆ ಬರ್ತಾ ಇದ್ದಾರೆ. ಇದೇ ನಾವು ಡಿನ್ನರ್ಗೆ ಬಂದಿರೋ ಹೋಟೆಲ್. ನಡಿ ಒಳಿಕೆ. ಕೇರ್ಪಡಲ್ಲಿ ರೀಸೆಂಟಾಗಿ ಓಪನ್ ಆಗಿರೋ ಹೋಟೆಲ್ ಫ್ರೆಂಡ್ಸ್. ಇದು ಎಕ್ಸ್ಟೀರಿಯರ್ ನೋಡಿ ಎಷ್ಟು ಚೆನ್ನಾಗಿದೆ. ಲೈಟಿಂಗ್ಸ್ ಅಂತೂ ಸೂಪರ್. ಹ್ಯಾಂಡ್ ವಾಶ್ ಮಾಡ್ಕೊಂಡು ಡಿನ್ನರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಲೈಟ್ ಟ್ರೀ ಹೌಸ್ ಅಂತ ಸೂಪರ್ ಆಗಿದೆ. ದ ಡಾಟರ್ ಆಫ್ ಸೌಮ್ಯ, ಅಭಿಲಾಷ, ಸೌಮ್ಯ, ಐ ಆಮ್ ಧನುಷ್ಕಿ. ಅಲ್ವಾ, ಬೆಂಗಳೂರಂತೆ ಇಂಟೀರಿಯರ್ ಮಾಡಿರೋದು ಈ ಹೋಟೆಲ್ನ. ಡ್ರ್ಯಾಗನ್ ನನ್ನ ಮಗಳು ಚಡ್ಡಿ ದೋಸ್ತವನು. ಚಿಕ್ಕ ವಯಸ್ಸಿಂದ ಇವರಿಬ್ರು, ಇವಳು ಬಂದ್ರೆ ಅವ್ರು ಇರ್ತಾರ, ಅವ್ರು ಬಂದ್ರೆ ಇವ್ರು ಇರ್ತಾರ, ಆ ಥರ. ಹಂಗಂತ ಜಗಳ ಆಡಲ್ಲ ಅಂತಲ್ಲ, ಕಿತ್ತಾಡ್ತಾರೆ, ಆದ್ರೂ ಜೊತೆಲಿ ಇರ್ತಾರೆ ಇವ್ರು. ಇವತ್ತು ಅವ್ರ ಜೊತೆ ಡಿನ್ನರ್ಗೆ ಬಂದಿದ್ದೀವಿ ನಾವು. ಏನ್ ಮಗಳ? ಕುಡಿ ಈಗ್ಲೇನೆ. 18 ತನಕ ಯಾಕೈತ್ಯಾ? ಬರೀ ಹೇಳ್ತಂಡು ಇಷ್ಟ ಇಲ್ಲ ಕುಡಿಯಕ್ಕೂ. ಅದಕ್ಕೆ ಆಯ್ತು ಕುಡಿ ಅಂತ ಹೇಳ್ತೀನಿ. ಚೆನ್ನಾಗಿ ಸಿಗ್ತದೆ ಜೊತೆಗೆ. ನಿನ್ಗೂ ಫ್ರೀ ಆಗುತ್ತೆ. ಏನೋ ಡೈರಿಗೆಲ್ಲ ಹೋಗ್ತೀಯಲ್ವಾ? ಬೆಳಿಗ್ಗೆನೂ ಹೋಗ್ಬೇಕು ಡೈರಿಗೆ, ಸಂಜೆನೂ ಹೋಗ್ಬೇಕಾಗುತ್ತೆ. ಬೆಳಿಗ್ಗೆ 6:30 7:30. ಮಕ್ಳನ್ನ ಆ ಥರ ಅವ್ರ ಪಾಡಿಗೆ ಅವ್ರು ಓದಕ್ಕೆ ಕಳಿಸ್ಬಿಟ್ಟು ನಾವು ಫ್ರೀ ಆಗಿದ್ರೆ ಅದು ಅದ್ರಂತ ನೆಮ್ಮದಿ ಅದು ಇಲ್ಲ. ಅವ್ರನ್ನ ಮೊಬೈಲ್ ನೋಡ್ಬಿಡಿ ಅನ್ನೋದು, ಅವ್ರನ್ನ ಓದಿ ಅನ್ನೋದು ಅವ್ರು ಮಾಡೋದಿಲ್ಲ. ಮಾಡ್ತಾನೆ ನಿಂಗೆ ಬರುತ್ತೆ, ನಿಂಗೆ ಕ್ರಿಯೇಟಿವಿಟಿ ಐತೆ ಅಮ್ಮ ಅಂತ ಯಾವತ್ತು ದೀಪಾವಳಿ ಹಬ್ಬದ ದಿನ ಸ್ಟಾರ್ಟ್ ಮಾಡ್ತಿದ್ದವಳು. ನಾನು ಅಧಿಕೃತವಾಗಿ ಜನವರಿಯಿಂದ ಸ್ಟಾರ್ಟ್ ಮಾಡಿದ್ದು. 1-2 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಿದ್ದು ಹಬ್ಬದಲ್ಲೇ, ದೀಪಾವಳಿ ಹಬ್ಬದಲ್ಲೇ ಸ್ಟಾರ್ಟ್ ಮಾಡಿದ್ದು. ಅವತ್ತು ಸಾಮಾನು ತರಬೇಕಾದ್ರೂ ಬೇಕೇನೆ ಮಾಡ್ಬೇಕೇನೆ ಅಂತಾನೆ ಅಂದೆ. ಮಾಡ್ತಾ ಇಲ್ವ ಮಾಡು. ಅದೊಂದು ಮಾಡಾದ್ಮೇಲೆ ಬಿಟ್ಬಿಟ್ಲ ನನ್ನ. ಆಮೇಲೆ ನಾನೇ ನಾನು ಮುಂದುವರೆದು ಬಿಟ್ಟಿದ್ದೀನಿ. ಈಗ ಹಿಂದಕ್ಕೆ ಬಂದರೆ ಸರಿಗಿರ್ತದ ಅಂತ ಮಾಡ್ಕೊಂಡು ಬಂದೆ. ಇಷ್ಟು ಬಂದಿದ್ದೀನಿ. ಇನ್ನೊಂದಷ್ಟು 1 ವರ್ಷ 2 ವರ್ಷ ಚೆನ್ನಾಗಿ ಹೋಗ್ಬಿಟ್ರೆ ಸಾಕು. 2 ವರ್ಷ ಅಂದ್ರೆ ಅದೇ ನೀವು ಹೇಳ್ದಂಗೆ 2 ವರ್ಷ ಮುಂಚೆನೆ ಮಾಡ್ಬಿಟ್ಟಿದ್ದೆ. ಎಲ್ಲ ಮನೇದ್ ಮಾಡ್ತಾವ್ರೆ. ಮನೇದೇ ಸ್ವಲ್ಪ ಇಟ್ಟಾಯ್ತೈತೆ. ನಂದು ಒಂಥರ ಯೂನಿಕ್ ಆಗೈತೆ. ಜನಕ್ಕೆ ಬೇಗ ತಲುಪುತ್ತೆ, ಆದ್ರೆ ಜನಗಳಿಗೆ ರೀಚ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕು.
ಅದೇ ಅಂತ ಇದ್ಲು ಇಂದುನು, ಇದೇನೇ ಇದು ವ್ಯೂಸ್ ಐತೆ ಇಲ್ಲ ಅಂತ. ಆಮೇಲೆ ಜನಗಳು ತಲುಪಿದ್ರೆ ಬೇಗ ಅವೇರ್ನೆಸ್ ಆಗುತ್ತೆ. ಪಬ್ಲಿಕೇ ಮಾಡಿದೀವಿ ಅಂದ್ರೆ ಈಗ 200 ಆಗೈತಾ, 200 300 500 1000 ಟೈಮ್ ಹಿಡಿಯುತ್ತೆ. ಈಗ 25 ಜನ ಸಬ್ಸ್ಕ್ರೈಬರ್ ಇದ್ರು, ಈಗ 58 ಜನ ಆಗೋರೆ. ಹಂಗೆ ಹೋಗ್ತಾ 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 ಒಂದಷ್ಟು ಜನ ವಿಡಿಯೋ ನೋಡಿದಾಗ ನಾನು ಕ್ವಾಲಿಟಿ ವೈಸ್ ಕೊಟ್ಕೊಂಡು ಹೋಗ್ಬೇಕು. ಡಿಫ್ರೆಂಟ್ ಆಗಿರೋದು ವಿಡಿಯೋಸ್ ಕೊಟ್ಟರೆ ಹೋಗೋದು. ನಾನು ಅದೇ ಅನ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ ಮುಂದಿನ ದಿನ. ದ ಡಿನ್ನರ್ ಟೈಮ್. ಬುದ್ಧಿ ಕೆಟ್ಟ ಹವ್ಯಾಸ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ ಹೋಟೆಲ್ ಇದು ವ್ಯೂ. ಕೇರ್ಪೇಟೆಯಲ್ಲಿ ಹೊಸದಾಗಿ ಹೋಟೆಲ್ ಆಗಿರೋದು ಇದು ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಈ ಹೋಟೆಲ್ ನೇಮ್ ಬಂದು ಏನಂತ ತೋರಿಸ್ತೀನಿ ಇವಾಗ. ಸಾಗರ್ 1997 ಅಂತ ಈ ಹೋಟೆಲ್ ನೇಮ್ ಬಂದು. ಇಲ್ಲಿ ನೋಡಿ ಶಂಕರ್ನಾಗ್ ಹಾಕಿದ್ದಾರೆ ಪಿಕ್ಚರು. ಇಲ್ಲೆಲ್ಲ ಬ್ಯಾಂಬೋದು ರೂಮ್ಸ್ ಮಾಡಿದ್ದಾರೆ. ಮತ್ತೆ ಇಲ್ಲೊಂದು ಹಟ್ ಹೌಸ್ ನೋಡಿ, ತುಂಬ ಚೆನ್ನಾಗಿದೆ. ಎಂಟ್ರೆನ್ಸ್ ಬಂದು ಈ ಥರ ಆರ್ಚ್ ಮಾಡಿದ್ದಾರೆ. ಇಲ್ಲೊಂದು ಆರ್ಚ್ ಶೇಪ್ ಮಾಡಿದ್ದಾರೆ, ಒಂದು ಹಟ್ ಹೌಸ್ ಮಾಡಿದ್ದಾರೆ. ಇಲ್ಲ ಇದೊಂದು ಹಟ್ ಹೌಸ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆರ್ಟ್ ಶೇಪ್ನ ಇಲ್ಲಿ ಫೋಟೋ ಸೆಕ್ಷನ್ ಮಾಡಿಸ್ಕೊಳ್ಳೋಕೆ ಮಾಡಿದ್ದಾರೆ. ನೋಡ್ಬೋದು ವೆಹಿಕಲ್ ಪಾರ್ಕಿಂಗ್ ಕೂಡ ದೊಡ್ಡದಾಗಿದೆ. ಇಲ್ಲಿ ಎಜುಕೇಷನ್ ಬಗ್ಗೆ ಡೀಪಾಗಿ ಡಿಸ್ಕಷನ್ ಇರ್ತಾ ಇದೆ. ಬಂದು ಇಲ್ಲಿ ಫೋಟೋ ತಗೊಳ್ಳಿ ಅಂತ ಚೆನ್ನಾಗಿ ಮಾಡಿದ ವಾಟ್ಸಪ್ ತುಂಬ ಚೆನ್ನಾಗಿತ್ತು. ಈ ಹೋಟೆಲ್ ಬಂದು ಫ್ರೆಂಡ್ಸ್ ಮೈಸೂರು ಚಂದ್ರಪಟ್ಟಣದ ಮೇನ್ ರೋಡಲ್ಲಿದೆ. ನೀವೇನಾದರೂ ಈ ಕಡೆ ಪಾಸ್ ಆದರೆ ಇಲ್ಲಿಗೆ ಬಂದು ವಿಸಿಟ್ ಕೊಡಿ. ನೀವೇನಾದರೂ ಮೈಸೂರು ಟು ಚಂದ್ರಪಟ್ಟಣ ಟ್ರಾವೆಲ್ ಮಾಡಿದ್ರೆ ಈ ಹೋಟೆಲ್ ಖಂಡಿತ ವಿಸಿಟ್ ಕೊಡಿ. ಇಲ್ಲಿ ಫುಡ್ಡು ಚೆನ್ನಾಗಿದೆ ಮತ್ತು ಇಂಟೀರಿಯರು ತುಂಬ ಚೆನ್ನಾಗಿದೆ. ನೈಟು ತುಂಬ ಚೆನ್ನಾಗಿ ಕಾಣುತ್ತೆ. ಡೇಯಲ್ಲಿ ಇಷ್ಟು ಲೈಟಿಂಗ್ಸ್ ಇರಲ್ಲ. ನೈಟು ವಿಸಿಟ್ ಕೊಟ್ಟರೆ ತುಂಬ ಚೆನ್ನಾಗಿದೆ, ನೋಡ್ಬೋದು. ಒಂದು ಫೋಟೋ ಶೂಟ್ ನಡೀತಾ ಇದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನನ್ನ ಮಗಳು ನೋಡಿ. ಫೋಟೋಗ್ರಾಫರ್ ಇವರಿಬ್ರು ಸೇರ್ಕೊಂಡು ಎಷ್ಟು ಚೆನ್ನಾಗಿ ಫೋಟೋಗ್ರಾಫ್ ಮಾಡ್ತಾ ಇದ್ದಾರೆ. ಏನ್ ನಿಂದೇನ ಹೆಸರು? ಚಿಂತುಪಮ್ಮ.
ಅವ್ರ ಅಮ್ಮ ಇವರು ಅಭಿಲಾಷ ಅಂತ. ನಾನು ಅಂತೀನಿ ಚಿಂತುಬಮ್ಮ ಅಂತ. ಅದಂಗ್ ಬಂತು. ತುಂಬಾ ದಿನದಿಂದ ಕರಿತಾಳವಳು, ತುಂಬಾ ವರ್ಷಗಳಿಂದಾನೇ ಕರಿತಾಳವಳು. ಚಿಂತುಬಮ್ಮ ಅಂತ ಕರಿತಾ ಇದ್ದಾಗ ಅದೆಲ್ಲಿ ಸಿಗ್ತಾ ನೇಮ? ಸುಮ್ಮನೆ ಏನೋ ಕರೆದಾಗ ತರುಣ ಯಾರೋ ತರುಣ್ ಅಂದಾಗೇನೋ ಕೇಳ್ಕೊಂಡು ತರುಣ್ ಒಬ್ಬ ಕರ್ಕೊಂಡ್ಬಿಟ್ಟೈತಿ. ಮೂರತ್ತು ಇರ್ತಾ ಇದ್ದ ತರುಣ್ ಒಬ್ರು ಅವನು ಅಲ್ಲಿಂದ ಡೈರಿ ಹತ್ರ ಇದ್ದ. ಅಂದ ನಾವಿಬ್ರೇನೆ ಬೋರ್ ಆಗುತ್ತೆ. ಹಿಂಗೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನೀವೆಲ್ಲ ಬಂದಿರೋದು. ಈಗ ಎಲ್ಲ ದೊಡ್ಡವ್ರದ್ದು ಎದುರಿಗೆ ಕಮ್ಮಿ ಅಂದ್ರೆ ನನ್ನ ಮಗಳಿಗಂತೂ ಕಮ್ಮಿನೇ, ಭಯ ಅನ್ನೋದೇ ಬರಲಿಲ್ಲ. ಒಬ್ರಿಗಂತೂ ಎದ್ರಕಂಡೆ ಅಂತ ಹೇಳ್ದೆ. ಯಾರು ಅಚಲ್ ಸರ್ ಒಬ್ರಿಗೆ ನಾನು ಎದ್ರಕತ್ತಿದ್ದೆ ಅಂತ ಹೇಳ್ದೆ. ಇದ್ರೆ ಅಪ್ರಿಷಿಯೇಟ್ ಮಾಡ್ತಿದ್ರಂತ. ಬಾಯ್ ಫ್ರೆಂಡ್ಸ್, ಡಿನ್ನರ್ ಎಲ್ಲ ಚೆನ್ನಾಗಾಯ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈಗ ಮನೆಗೆ ಹೊರಟಿದ್ವಿ. ಬಾಯ್, ಸಿ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್. ಯಾವ್ದು ಬ್ರೀಡ್ ಇದು? ಲ್ಯಾಂಡ್ ಬುಲ್ ಅಂತನಾ? ನೋಡಿ ಫ್ರೆಂಡ್ಸ್, ಯಾವ್ದಾರ ಇದೆ ಇದು. ಏನು ವಾಚ್ಮ್ಯಾನ್ ತರ ನಿಲ್ಸಿದಾರೆ ಈ ಡಾಗ್ನ. ಡಾಗ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರಲ್ಲ ಇಂದು. ಇದ್ರೆ ಈ ತರ ಇರ್ಬೇಕು, ಇಲ್ಲ ಹೋಯ್ತೆ ಅಂದು ನೀನು ಅವ್ರು ಕರಿತಾರಲ್ಲ, ಹೋಗು. ಹೋಗಿತ್ತು ಅದಕ್ಕೆ. ಇಲ್ಲಿ ಮುಂದೆ ಫ್ರಂಟೇ ಕಟ್ಟಾಕಿದ್ದೀರಾ? ಹಾಂ, 11 ತಿಂಗಳಿಗೆ ಇಷ್ಟು ದೊಡ್ಡದಾ? ತಿನ್ನುತ್ತೆ ಏನು ಹೇಳಿ? ಏನ್ ಫುಡ್ ತಿನ್ನುತ್ತೆ? ಏನ್ ಫುಡ್ ಹಾಕ್ತೀರಾ ಇದಕ್ಕೆ? ಅಪ್ಪ, ಡೈಲಿ ಎಷ್ಟು ಕೆಜಿ ಬೇಕಾಗುತ್ತೆ? ಡೈಲಿ 8 ಕೆಜಿ ಬೇಕಾ? ನೀವು ಹೋಟ್ಲಲ್ಲಿ ಸಂಪಾದನೆ ಮಾಡೋದಲ್ಲ ಇದಕ್ಕೆ. ಮಟನೇ ಬೇಕಾ, ಚಿಕನ್ ಇಲ್ಲ? ಎರಡೂ. ಹ್ಞೂ, ಎಷ್ಟು ಕೊಡ್ತಾನ್ರಿ? ಲ್ಯಾಂಡ್ ಬುಲ್ ಅಂತೆ ಫ್ರೆಂಡ್ಸ್. ಇದು ಏನು ಇದು? ಹುಲಿ ಸಾಕ್ತಂಗ ಆಯ್ತದ. 5 ಕೆಜಿ ಮಟನ್ ಬೇಕಂತ ಇದಕ್ಕೆ ಡೈಲಿ. ಅಪ್ಪ, ಅವ್ರ ಮನೆ ನಮ್ಮನೆ ಡಾಗ್ ಇದೆ, ಅದಕ್ಕೇನು ಫುಡ್ ಕೊಡ್ತೀವಿ ಅನ್ನೋದನ್ನು ಡಿಸ್ಕಷನ್ ನಡೀತಾ ಇದ್ದೀವಿ. ಮೊಸರನ್ನ ಬೆಸ್ಟ್. ಒಟ್ಟಿನಲ್ಲಿ ತುಂಬ ದಿನ ಬರಬೇಕಂದ್ರೆ ಮೊಸರನ್ನ ಬೆಸ್ಟ್. ಬಯಾಲಜಿದು, ಬಾಟ್ನಿದು ಎಲ್ಲ.
ಬಾಯ್ ಚಿಂಟು ಬಾಯ್ ಅಭಿ